ಅನ್ಸುತ್ತೆ. ತುಂಬಾ ಕಷ್ಟ. ನಮ್ಮ ಅಮ್ಮಗೆ ಅದೇ ಚಿಂತೆ ಇವತ್ತು. ಭಾಳ ಚಿಂತೆ ಮಾಡ್ತಾರೆ, ನಾನು ಇರೋವರೆಗೂ ನೋಡ್ಕೊಂತೀನಿ ಮುಂದೆ ಜೀವನ ಹೆಂಗೆ ಅನ್ನೋದು ಎಲ್ಲ ಅವರು ಇವತ್ತು ಚಿಂತೆ ಮಾಡ್ತಾರೆ. ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ ನಾವೇ ಸ್ವಂತ ಓನಾಗಿ ನಮಗೆ ಬೇಕಾಗಿರೋಂಥ ಹಣ್ಣುಗಳೆಲ್ಲ ಬೆಳ್ಕೊಂಡ್ರೆ ಕೆಮಿಕಲ್ ಫ್ರೀ ಇರುತ್ತೆ, ಆರ್ಗ್ಯಾನಿಕ್ ಆಗಿ ಇರುತ್ತೆ. ಸ್ಪೈನ್ ಇಂಜುರಿ ಅಂದರೆ ಬರೀ ಬೆಡ್ ಇಡೋನು, ಇವ್ರ ಕೈಲಿ ಏನೂ ಆಗಲ್ಲ, ಇವ್ರ ಲೈಫೇ ಮುಗೀತು ಅಂತ ಹೇಳಿ ತುಂಬ ಲೈಫಲ್ಲಿ ಅಂಗಿಸುವಂಥ ಜನರು ಇದ್ದಾರೆ. ನಾವೆಲ್ಲ ಚೆನ್ನಾಗಿದ್ದು ನಮ್ಮ ಕೈಲಿ ಆಗಲ್ಲ. ನೀವು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಆ ಕೃಷಿ ಅನ್ನೋ ಒಂದು ಫೀಲ್ಡ್ ತುಂಬ ಕಷ್ಟ. ಲಾಸ್ಟಿಗೆ ಸದ್ಯ ನಾವು ಮೆಡಿಸಿನ್ ತರೋ ಅಷ್ಟರಲ್ಲಿ ನಮ್ಮ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ ಮೆಡಿಸಿನ್ ತರಲಿಲ್ಲ. ಆಮೇಲೆ ಗೊತ್ತಾಯ್ತು ಇದೊಂದು ಫೇಕ್ ಅಂತ. ಆಮೇಲೆ ನಮ್ಮ ಥರನೇ ಒಂದಷ್ಟು ಜನ ಮೋಸ ಹೋಗಿರೋದು ನಂಗೆ ಹೇಳಿದ್ರು. ಅವಾಗ ಅನಿಸ್ತು ನನಗೆ ಸ್ಪೈನ್ ಇಂಜುರಿ ಆಗಿರೋದು ರಿಕವರಿ ಆಗದೆ ಇರೋಂಥ ಒಂದು ಕಾಯಿಲೆ ಥರನೇ ಹೇಳ್ಬೇಕು. ಮತ್ತೆ ಲಾಸ್ಟ್ಗೆ ಅಂದರೆ ನಾವು ಇರೋದೇ ಇದೇ ಪರಿಸ್ಥಿತಿ. ಇದ್ರಲ್ಲೇ ನಾವು ಇರೋ ದುಡ್ಡನ್ನ ಏನೋ ಸೇವಿಂಗ್ಸ್ ಮಾಡ್ಕೊಂಡು ಮುಂದೆ ಲೈಫಿಗಾದ್ರೂ ಬದುಕೋಣ ಅಂತ ಹೇಳಿ ಲಾಸ್ಟಿಗೆ ನಮ್ಗೊಂದು ಜ್ಞಾನೋದಯ ಆಗುತ್ತೆ. ನಿಮ್ಮ ತಾಯಿಯವ್ರ ಧೈರ್ಯ ಮೆಚ್ಚಬೇಕು. ಯಾಕೆಂದ್ರೆ ಹಸ್ಬೆಂಡ್ ಇಲ್ಲ, ಮಗ ಇರೋನೊಬ್ಬ ಈ ತರ ಅದು ಕೈಯೂ ವರ್ಕ್ ಆಗಲ್ಲ, ಕಾಲು ವರ್ಕ್ ಆಗದೆ ಆ ಪರಿಸ್ಥಿತಿ ನೋಡಿದಾಗ ನಿಮ್ಮ ತಾಯಿಗೆ ಎಷ್ಟು ಭಯ ಆಗಿರುತ್ತಲ್ಲ. ಆಮೇಲೆ ನನಗೆ ಎಪಿ ಸಂಸ್ಥೆ ಐತೆ ಅಂತ ಗೊತ್ತಾಗ್ಬಿಟ್ಟು ಯಾರೋ ಹಿಂಗೆ ಫ್ರೆಂಡ್ಸ್ ಹೇಳಿದ್ರು ಅಲ್ಲಿ ಹೋಗಿ ಅಂತ. ಅವ್ರ ಮುಖಾಂತರ ಅಲ್ಲಿ ಹೋಗಿ ನಾನು ರಿಹಬಿಟೇಷನ್ ತಗೊಂಡು ನಮ್ಮ ವೃತ್ತಿಪರ ಜೀವನ ಹೆಂಗಿರ್ಬೇಕು, ಭವಿಷ್ಯದಲ್ಲಿ ನಮ್ಮ ಜೀವನ ಯಾವ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಹೇಳಿದ್ರು. ಅವಾಗ ಟ್ರೈನಿಂಗ್ ಕೊಟ್ಟರು. ಅವಾಗಿಂದ ನಮ್ಮ ಜೀವನ ಒಂದು ಬದಲಾಗಿದ್ದು. ನೋಡಿ, ಸ್ಪೈನ್ ಇಂಜುರಿಗಳಲ್ಲಿ ನಮಗೂ ನಿಮ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ನಿಮ್ದು ಕ್ವಾರ್ಟರ್ ಪಿಜಿಯಾ, ನಮ್ದು ಪ್ಯಾರಾಪಿಜಿಯಾ. ಪ್ಯಾರಾಪಿಜಿಯಾ ಅಂದ್ರೆ ಕೈ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮ್ಗೆ ಕೈಯೂ ವರ್ಕ್ ಆಗಲ್ಲ. ಈ ಒಂದು ಸಿಚುವೇಶನ್ ನೋಡಿದಾಗ ಎಷ್ಟು ಹೆಂಗ್ ಅನ್ಸುತ್ತಲ್ಲ. ಅದು ಗೊತ್ತಾಗ್ತಿರಲ್ಲ ನಮ್ಗೆ ಏನಂತ ಡಿಪ್ರೆಷನ್ ಅನ್ನೋದು ಗೊತ್ತಿಲ್ಲ, ಒಂಥರ ಕೊರಗು ಏನೋ ಒಂಥರ ಕೊರಗಂತೂ ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಆದಾಗ ಹೆಂಗಪ್ಪ ಜೀವನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ. ಮತ್ತೆ ಮುಂಚೆ ಏನ್ ಮಾಡ್ತಿದ್ದೆ, ಮನೇಲೇ ಇರ್ತಿದ್ದೆ. ಡಿಪ್ರೆಷನ್ ಒಂಥರ ಯಾಕೆ ಹಿಂಗಾಯ್ತು, ಜೀವನ ಚೆನ್ನಾಗಿದ್ವಿ, ಚೆನ್ನಾಗೆಲ್ಲ ಓಡಾಡ್ಕೊಂಡು ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ ಓದ್ಕೊಂಡು ಚೆನ್ನಾಗಿದ್ದು ಸಡನ್ ಆಗಿ ಈ ತರ ಆಯ್ತು ಅಂತ ತುಂಬಾ ಒಂದು. ಇವಾಗ ತುಂಬಾ ಇಂಡಿಪೆಂಡೆಂಟ್ ಆಗಿ ಒಂದು ಜೀವನ ನಡೆಸ್ತಾ ಇರೋವಂಥದ್ದು. ಸೊ ತಂದೆ ಇಲ್ಲ, ಅಮ್ಮನ ಸಪೋರ್ಟ್ ಇದೆ. ಸೊ ಈ ಥರ ಎಲ್ಲ ತೋಟ ಮಾಡಿ ಒಂದು ಬರಡು ಭೂಮಿ, ಇದು ಏನೇನೂ ಇರಲ್ಲ. ಸೊ ಇವಾಗ ಈ ಗಿಡ ಮರಗಳೆಲ್ಲ ಎದ್ದು ನಿಂತಿದೆ ಅಂದರೆ ಇವ್ರದ್ದೊಂದು ಶ್ರಮ. ಇವ್ರು ಕೆಲಸ ಮಾಡದೇ ಇದ್ರು ಇಲ್ಲಿ ಬಂದು ನಿಂತು ಅವ್ರ ಅಮ್ಮ ಸಪೋರ್ಟ್ ಮಾಡಿ ಹಿಂಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಲ್ ಚೇರ್ ಟ್ರಾವೆಲರ್. ಆ್ಯಕ್ಚುಲಿ ನನ್ನ ಹೆಸರು ಸವಿತಾ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಚಾನಲಲ್ಲಿ ಹೇಳ್ಬೇಕು ಅಂದರೆ ಇವತ್ತಿನವರೆಗೂ ಯಾರೂ ಸ್ಪೈನ್ ಇಂಜುರಿ ಮಾತೇ ಆಡಿಲ್ಲ. ಸೊ ಫಸ್ಟ್ ಟೈಮು ಬಾಲು ಅವ್ರನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಶಿರಾದಿಂದ 50 ಕಿಲೋಮೀಟ್ರು ದೂರದಲ್ಲಿ ಇರೋವಂಥ ಅಮರಾಪುರ ಅನ್ನೋ ಒಂದು ಊರಲ್ಲಿ ಬಂದಿದ್ದೀನಿ. ಸೊ ಅವ್ರ ತೋಟದ ಬಗ್ಗೆ ಸ್ವಲ್ಪ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಎಂಟ್ರಿ ಕೊಟ್ಟಿರೋವಂಥದ್ದು. ಬಾಲು ಅವ್ರ ಪರಿಚಯ ಮಾಡಿಕೊಡ್ಬೇಕು. ಆ್ಯಕ್ಚುಲಿ 3 ವರ್ಷದ ಹಿಂದೆ ನನಗೆ ಬಾಲು ಪರಿಚಯ ಆಗಿದ್ದು. ಆವಾಗಿಂದನೂ ಅಕ್ಕ ಅಕ್ಕ ಅಂತ ಹೇಳಿ ಅದೇ ಬಾಂಡಿಂಗಲ್ಲಿ ಇವತ್ತಿನವರೆಗೂ ಇದ್ದಾರೆ ನನ್ನ ಜೊತೆಲಿ. ಬನ್ನಿ ನಮ್ಮ ಮನೆಗೆ ಅಂತ ಕರಿತಾ ಇದ್ರು, ಬಟ್ ನಂಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಗಿಡ ಮರಗಳೆಲ್ಲ ಚಿಕ್ಕದಾಗಿದ್ದಾಗಿಂದನೂ ಕರಿತಾ ಇದ್ರು, ಬಟ್ ಇಲ್ಲಿಗೆ ನಾನು ಎಂಟ್ರಿ ಕೊಡೋಕೆ ಆಗಲೇ ಇಲ್ಲ ಆವತ್ತಿಂದನೂ. ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ನಂದು ಮನೆ ನಿಭಾಯಿಸ್ತಾ ಒಂಟಿ ಜೀವನ ಮಾಡಬೇಕಲ್ಲ, ಹಂಗಾಗಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ತುಂಬ ಬ್ಯುಸಿಯಾಗಿದ್ದೆ. ಸೊ ಇವಾಗ ಏನೋ ಇಲ್ಲಿಗೆ ಬರಬೇಕು ಅನ್ನೋದಿತ್ತು. ಸೊ ನೆನ್ನೆ ನೈಟು ಕೇಳ್ಕೊಂಡೆ ಬರ್ಬೋದಾ ಅಂತ. ಸೊ ಬನ್ನಿ ಅಂದಿದ್ದಕ್ಕೆ ನಾವು ತೋಟದೊಂದು ವೀಡಿಯೋ ಮಾಡಬೇಕಂತ ಅನಿಸಿ ಇವ್ರ ಬಗ್ಗೆನೂ ಮಾತಾಡ್ಸಂಗಿರುತ್ತೆ. ಯಾಕಂದರೆ ಬಾಲು ಇವಾಗ ತುಂಬ ಇಂಡಿಪೆಂಡೆಂಟಾಗಿ ಒಂದು ಜೀವನ ನಡೆಸ್ತಾ ಇರೋವಂಥದ್ದು. ಸೊ ತಂದೆ ಇಲ್ಲ, ಅಮ್ಮನ ಸಪೋರ್ಟ್ ಇದೆ. ಸೊ ಈ ಥರ ಎಲ್ಲ ತೋಟ ಮಾಡಿ ಒಂದು ಬರಡು ಭೂಮಿ, ಇದು ಏನೇನೂ ಇರಲ್ಲ. ಸೊ ಇವಾಗ ಈ ಗಿಡ ಮರಗಳೆಲ್ಲ ಎದ್ದು ನಿಂತಿದೆ ಅಂದರೆ ಇವ್ರದ್ದೊಂದು ಶ್ರಮ. ಇವ್ರು ಕೆಲಸ ಮಾಡದೇ ಇದ್ರು ಇಲ್ಲಿ ಬಂದು ನಿಂತು ಅವ್ರ ಅಮ್ಮ ಸಪೋರ್ಟ್ ಮಾಡಿ ಹಿಂಗೆ ಎಲ್ಲ ನಡೀತಾ ಇದೆ. ಬಟ್ ಈ ತೋಟ ತುಂಬ ಚೆನ್ನಾಗಿ ಕಾಣೋದಕ್ಕೆ, ಈ ಹೆಸರು ಕಾಣೋದಕ್ಕೆ ಇದೊಂದು ಅವ್ರ ಅಮ್ಮ ಒಂದು ಮೇನ್ ರೀಸನು. ಬಟ್ ಅವ್ರ ಅಮ್ಮನಿಂದ ಇವತ್ತು ಇವ್ರೂ ಒಂದು ಒಳ್ಳೆ ಲೈಫ್ ಕಟ್ಕೊಂಡಿದ್ದಾರೆ. ಸಪೋರ್ಟಿವ್ ಆಗಿ ಯಾರಾದರೂ ಕುಟುಂಬದಲ್ಲಿ ಇರಬೇಕು ಅಂತ ಹೇಳ್ತಾರೆ, ಅದು ತಾಯಿಯಾಗಿದ್ದರೆ ಅವ್ರು ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳ್ಬೋದು. ಇವ್ರ ಅಮ್ಮ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಇವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಮಾತಾಡಿ ಬಾಲು. ನಿಮ್ಮ ಹೆಸರು ಮತ್ತು ನೀವು ಎಲ್ಲಿ ಹುಟ್ಟಿ ಬೆಳೆದಿದ್ದು, ಹೆಂಗಾಯಿತು, ಏನು ಕತೆ, ಅದೆಲ್ಲ ಸ್ವಲ್ಪ ವಿವರವಾಗಿ ಹೇಳ್ಬಿಡಿ. ಅಕ್ಕ, ನನ್ನ ಹೆಸರು ಬಾಲಚಂದ್ರ ಅಂತ, ಎಲ್ಲರೂ ಬಾಲು ಅಂತಾರೆ. ನಮ್ಮದು ಮದನಕೊಂಡ ಗ್ರಾಮ, ಇದು ಅಮರಾಪುರ ಮಂಡಲ್, ಇದು ಆಂಧ್ರ ಪ್ರದೇಶ, ಕರ್ನಾಟಕ ಗಡಿಭಾಗ, ಕರ್ನಾಟಕ ಆಂಧ್ರ ಗಡಿಭಾಗ ಇದು ನಮ್ಮದು ಬಾರ್ಡ್ರು. ಹೌದು. ನನಗೆ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಯಿತು. ನನಗೆ ಇಂಜುರಿ ಏನೂ ಆಗಿರಲಿಲ್ಲ, ಅದು ಬಿದ್ದು ಅಥವಾ ಆಕ್ಸಿಡೆಂಟು ಏನೂ ಆಗಿರಲ್ಲ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ನಾನು 9th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಗಿದ್ದು. ಸುಮಾರು 2012ರಲ್ಲಿ ಆಗಿದ್ದು. ಇವಾಗ ಒಂದು 13-14 ವರ್ಷ ಆಗಿದೆ. ಹಿಂಗಾಗಿ ನನಗೆ ಕ್ವಾರ್ಟರ್ ಪಿಜಿ ಆಗಿದ್ದು. ತುಂಬ ಕಷ್ಟ ಇತ್ತು ಅವತ್ತು. ನಾನು ಓದಿದ್ದೆಲ್ಲ ಕರ್ನಾಟಕದೇ. ಇದು ನಮ್ಮದು ತಾಯರೂರು ಶಿರಾ. ನಾವು ಮುಂಚೆ ಅಲ್ಲೇ ತಾಯರೂರಲ್ಲೇ ಇದ್ದಿದ್ದು, ಓದಿದ್ದು ಎಲ್ಲ ಕರ್ನಾಟಕದಲ್ಲಿ. ಇದು ಆಂಧ್ರ, ಇದು ನಮ್ಮ ತಂದೆಯವರೂರು. ಇಲ್ಲಿ
ನಮ್ಮದು ಪಿತ್ರಾರ್ಜಿತ ಆಸ್ತಿ ಇತ್ತು ಕೃಷಿ ಭೂಮಿ. ಮತ್ತು ಇಲ್ಲಿ ನಾವು ನಮ್ಮ ಸ್ಥಾನ ಇದು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಬಂದು ಇಲ್ಲಿ ಮನೆ ಮಾಡಿ ನಾವು ಇಲ್ಲೇ ಇದ್ದಿದ್ದು. ಚೆನ್ನಾಗಿದೆ ನಾರ್ಮಲಾಗಿ. ಬಟ್ ಏನು ಮಾಡ್ತೀವಿ, ಅದು ವಿಧಿ ಓದ್ಬೇಕಾದ್ರೆ ಹಿಂಗೆ 9ನೇ ಕ್ಲಾಸು ಈ ಥರ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಗ್ಬಿಟ್ಟು ತುಂಬ ಕೈ ಕಾಲೆಲ್ಲ ಸ್ವಾಧೀನ ಕಳ್ಕೊಂಡು ತುಂಬ ಬೆಡ್ ರಿಡನ್ ಎಲ್ಲ ಇದ್ದೆ ತುಂಬ ವರ್ಷ. ಆ ಥರ ಜೀವನ ಇತ್ತು. ಮತ್ತು ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ತೀರೋದ್ರು. ನಾನು ಅಮ್ಮ ಇಬ್ಬರೇ, ಒಬ್ಬನೇ ಮಗ ನಾನು. ಅವರು ನಮ್ಮ ಅಮ್ಮನೂ ತುಂಬ ಜೀವನದಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ. ನನ್ನ ಸಾಕೋಕ್ಕೆ ಆಗಿರ್ಬೋದು, ನನ್ನ ನೋಡ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ಬೇಕಾದ್ರೆ ನನಗೆ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಗ್ಬಿಟ್ಟು ಮತ್ತೆ ಅದೊಂದು ಆಘಾತ, ತುಂಬ ಕಷ್ಟ ಆಯಿತು. ನಿಜ ಹೇಳ್ಬೇಕು ಅಂದ್ರೆ ಸ್ಪೈನ್ ಇಂಜುರಿ ನನ್ಗೆ ಈಗ ಆಗಿದ್ದು 7 years ಅಷ್ಟೇ. ಬಟ್ ನೀವು ತುಂಬಾ ಸೀನಿಯರ್ ಇದೀರಾ. ಬರೀ 9th standard ಆದಾಗ ಅವಾಗ ಲೈಫ್ ನ ಯಾವ ತರ ತಗೊಂಡ್ರ ನೀವು? ಹೌದಾಗ ಅದು ಹೆಂಗಂದ್ರೆ ಬಾಲ್ಯ, ಅದು ಈ ಕಡೆ ಚಿಕ್ಕನೂ ಅಲ್ಲ, ಆ ಕಡೆ ದೊಡ್ಡನೂ ಅಲ್ಲ. 15 ವರ್ಷ ಆ ವಯಸ್ಸಲ್ಲಿ ತುಂಬ ಕಷ್ಟ. ಏನಂತ ನನಗೆ ಆಲೋಚನೆ ಮಾಡೋಕ್ಕೂ ಆಗ್ತಾಯಿಲ್ಲ. ಈ ಕಡೆ ಗೊತ್ತೂ ಇಲ್ಲ, ಗೊತ್ತಾಗ್ತಾನೆ. ಅದು ಒಂಥರ ಆ ಟೈಮಲ್ಲಿ ಹೆಂಗಪ್ಪ ಅಂತಂದರೆ ಬಾಲ್ಯದಲ್ಲಿ ತುಂಬ ಡಿಪ್ರೆಷನ್. ಏನಂತ ನನಗೆ ಅಸಲಿಗೆ ಸ್ಪೈನಲ್ ಕಾರ್ಡ್ ಅಂದರೆ ಏನು, ಆರೋಗ್ಯದ ಬಗ್ಗೆ ಇವೆಲ್ಲ ಏನು ಗೊತ್ತಿಲ್ಲ. ಅಸಲಿಗೆ ನನಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಚೆನ್ನಾಗಿ ಆಗ್ತೀನಿ ಮುಂದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಲಿಲ್ಲ. ಬಟ್ ಆದರೂ ಬೇರೆ ಅದು ಮುಂಚೆ ಏನು ಮಾಡ್ತಿದ್ದೆ, ಮನೇಲೇ ಇರ್ತಿದ್ದೆ. ಡಿಪ್ರೆಷನ್ ಒಂಥರ ಯಾಕೆ ಹಿಂಗಾಯಿತು, ಜೀವನ ಚೆನ್ನಾಗಿದ್ವಿ, ಚೆನ್ನಾಗೆಲ್ಲ ಓಡಾಡ್ಕೊಂಡು ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ ಓದ್ಕೊಂಡು ಚೆನ್ನಾಗಿದ್ದು ಸಡನ್ನಾಗಿ ಈ ಥರ ಆಯಿತು ಅಂತ ತುಂಬ ಒಂದು ಫೀಲ್ ಮಾಡ್ತಾಯಿದ್ದೆ ಡಿಪ್ರೆಷನಲ್ಲಿ. ಅದು ಗೊತ್ತಾಗ್ತಿರಲ್ಲ ನಮ್ಗೆ ಏನಂತ ಡಿಪ್ರೆಷನ್ ಅನ್ನೋದು ಗೊತ್ತಿಲ್ಲ. ಒಂಥರ ಕೊರಗು, ಏನೋ ಒಂಥರ ಕೊರಗಂತೂ ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಆದಾಗ ಹೆಂಗಪ್ಪ ಜೀವನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ. ಮತ್ತೆ ಇನ್ನೊಂದು ಏನಂದ್ರೆ ಕಷ್ಟಗಳು ತುಂಬ ಇರ್ತವೆ. ಆರ್ಥಿಕವಾಗಿ, ಕುಟುಂಬದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಸಮಾಜದಲ್ಲೂ ಯಾವ್ದು ಸಪೋರ್ಟ್ ಇಲ್ಲ. ತಂದೆ ಇಲ್ಲ, ತಾಯಿ ಮನೇಲಿ ಗಂಡಸನ ಸಪೋರ್ಟೇ ಇಲ್ಲದೆ ನೀವಿರೋ ಒಬ್ಬ ಮಗ ಹಿಂಗಾದಾಗ ಅವ್ರ ಪರಿಸ್ಥಿತಿ ಹೆಂಗ? ಪ್ರತಿಯೊಂದು ಆ ಸಮಯದಲ್ಲಿ ನಾವು ಆರೋಗ್ಯ ಸಮಸ್ಯೆ, ನಮ್ಮ ತಾಯಿಯವರೊಬ್ಬರೇ, ನಮ್ಮ ಅಜ್ಜಿ ಸಪೋರ್ಟ್ ಮಾಡಿರೋವಾಗ ನಮ್ಮ ಅಮ್ಮ ಆ ಟೈಮಲ್ಲಿ ನಮ್ಮ ಮನೆಯಲ್ಲೇ ಇದ್ದು ಒಂದು 8 ವರ್ಷ ನನ್ನ ಆರೈಕೆ ಮಾಡ್ಕೊಂಡು ತುಂಬ ಕಷ್ಟ. ಆ ಟೈಮಲ್ಲಿ ಮನೆ ಬೇರೆ ಇರಲಿಲ್ಲ ನಮಗೆ. ತುಂಬ ಚಿಕ್ಕ ಮನೆ ಇತ್ತು, 2 ರೂಮೇ ಇದ್ದಿದ್ದು. ಪ್ರತಿಯೊಂದಕ್ಕೂ ಕಷ್ಟ ಇತ್ತು ಆ ಸಮಯದಲ್ಲಿ. ತುಂಬ ಕಷ್ಟ. ನಮ್ಮ ತಾಯಿಯವರು ಆ ಟೈಮಲ್ಲಿ ಪ್ರತಿಯೊಂದು ಆರ್ಥಿಕವಾಗಿ ಸಮಾಜದಲ್ಲೂ ಮತ್ತು ನಮ್ಮ ಕುಟುಂಬದಲ್ಲೂ ನನ್ನ ಆರೈಕೆ ಮಾಡ್ಕೊಂಡು ಈ ಪರಿಸ್ಥಿತಿಯಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇತ್ತು. ಅವತ್ತು ಆಸ್ಪತ್ರೆಗೆಲ್ಲ ಹಣಕಾಸು ವ್ಯವಸ್ಥೆ ಮಾಡಬೇಕು, ಮನೆ ನಿಭಾಯಿಸಬೇಕು, ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ. ಬಟ್ ಏನೋ ದಯಚೆ ಒಂದು ನಮಗೆ ಏನೋ ನಮ್ಮ ತಾಯಿಯವರು ಅವತ್ತೊಂದು ಬುದ್ಧಿವಂತಿಕೆಯಿಂದ ಅವತ್ತೇನೋ ಒಂದು ಆಸ್ತಿ ಮಾಡಿದರು. ಆಸ್ತಿ ಇತ್ತು, ಆ ಆಸ್ತಿ ಮಾರಿ ನಾವೊಂದು ಸಾಲ ಎಲ್ಲ ಕೊಟ್ಟು ಮತ್ತೆ ನಾವೊಂದು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಇಷ್ಟೆಲ್ಲ ಮಾಡ್ಕೊಂಡು ಸುಮ್ಮನೆ ಮನೇಲಿ ಇದ್ವಿ, ಚೆನ್ನಾಗೇ ಎಲ್ಲ ಇತ್ತು. ಮತ್ತೆ ಏನಂದರೆ ಈ ಮನೇಲಿದ್ದು ಒಂಥರ ಚಿಂತೆಗಳು ಜಾಸ್ತಿ. ಜೀವನ ಹಿಂಗಾಯ್ತಲ್ಲ, ಕೊರಗು ಹಿಂಗಾಯ್ತು ಅಂತಲ್ಲ. ನಮ್ಮ ತಾಯಿಯವರು ಅವರು ಕೊರಗು, ನಾವು ಯಾಕೆ ಹಿಂಗಾಯ್ತು ಅನ್ನೋದು ಒಂದು ಭಾಳ ಇದಿತ್ತು. ಅದಕ್ಕೆ ಏನಾದರೂ ಮಾಡಬೇಕಲ್ಲ, ಜೀವನದಲ್ಲಿ ಹುಟ್ಟಿದ್ದೀವಿ ನಾವು, ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು, ಮತ್ತು ಹೊರಗಡೆ ಬರಬೇಕು. ಜೀವನದಲ್ಲಿ ಮನೇಲೇ ಇರ್ತೀವಲ್ಲ, ಸ್ವತಂತ್ರವಾಗಿ ಎಲ್ಲರಂತೆ ನಾಲ್ವರು ಓಡಾಡೋ ರೀತಿಯಲ್ಲಿ ನಾವು ಹೊರಗಡೆ ಬಂದು ಓಡಾಡಬೇಕು, ನಾವು ಪ್ರಪಂಚ ನೋಡಬೇಕು ಅಂತ ಹೇಳಿ ಆಸೆ ಎಲ್ರಿಗೂ ಇದ್ದೇ. ಹೌದು. ಇವಾಗ ನೋಡಿ, ಸ್ಪೈನ್ ಇಂಜುರಿಗಳಲ್ಲಿ ನಮಗೂ ನಿಮ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ನಿಮ್ದು ಕ್ವಾಡ್ರಿಪ್ಲೆಜಿಯಾ, ನಮ್ದು ಪ್ಯಾರಾಪ್ಲೆಜಿಯಾ. ಪ್ಯಾರಾಪ್ಲೆಜಿಯಾ ಅಂದ್ರೆ ಕೈ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮ್ಗೆ ಕೈಯೂ ವರ್ಕ್ ಆಗಲ್ಲ. ಈ ಒಂದು ಸಿಚುವೇಶನ್ ನೋಡಿದಾಗ ಎಷ್ಟು ಹೆಂಗ್ ಅನ್ಸುತ್ತಲ್ಲ, ಹೆಂಗಪ್ಪ ಜೀವನ ಮುಂದೆಗಡೆ ಅಂತ ಅನ್ಸುತ್ತೆ. ತುಂಬಾ ಕಷ್ಟ. ನಮ್ಮ ಅಮ್ಮಗೆ ಅದೇ ಚಿಂತೆ ಇವತ್ತು. ಭಾಳ ಚಿಂತೆ ಮಾಡ್ತಾರೆ, ನಾನು ಇರೋವರೆಗೂ ನೋಡ್ಕೊಂತೀನಿ ಮುಂದೆ ಜೀವನ ಹೆಂಗೆ ಅನ್ನೋದು ಎಲ್ಲ ಅವರು ಇವತ್ತು ಚಿಂತೆ ಮಾಡ್ತಾರೆ. ಇವೆಲ್ಲ ಜೀವನದಿಂದ ಹೊರಗಡೆ ಏನಾದ್ರು ಬರ್ಬೇಕಂದ್ರೆ ಏನಾದರೂ ನಮಗೊಂದು ಕೆಲಸ ಅನ್ನೋದು ಇರಬೇಕು, ಬದುಕು ಜೀವನ. ಬರೀ ಮನೇಲಿ ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಡಿಪ್ರೆಷನ್ಗೆ ಹೋಗಿ ತುಂಬ ಚಿಂತೆ ಮಾಡ್ತೀವಿ, ಆರೋಗ್ಯ ಸಮಸ್ಯೆಗಳು ಬರ್ತಾವೆ ಅಂತ ಹೇಳ್ಬಿಟ್ಟು ಜಮೀನು ಇತ್ತಲ್ಲ ನಮ್ಮ ಪಿತ್ರಾರ್ಜಿತ ಆಸ್ತಿ, ಏನಾದರೂ ಮಾಡೋಣ ಅದರಲ್ಲಿ. ಯಾಕಂದ್ರೆ ಮಾಡೋಣ ಅಂತ ನೀವು ಮೈಂಡಿಂದ ಅನ್ಕೋಬಹುದು, ಫಿಸಿಕಲ್ ಆಗಿ ನೀವು ಮಾಡೋಂಗೆ ಇಲ್ವಲ್ಲ. ಫಿಸಿಕಲ್ ಮಾಡಂಗಿಲ್ಲ, ಅದು ಒಂದು ಸಮಸ್ಯೆನೇ. ಎಲ್ಲರೂ ಹೇಳೋದು ಅದೇ, ನಿಮ್ ಕೈಲಿ ಆಗಲ್ವಲ್ಲ, ಏನಕ್ಕೆ? ಯಾಕಂದ್ರೆ ಕಷ್ಟ ಇದೆ. ಕೃಷಿ ಅನ್ನೋದು ಬಹಳ ಕಷ್ಟ ಇದು, ಯಾಕಂದ್ರೆ ಪ್ರಕೃತಿ ಜೊತೆ ಓಡಾಡ್ಬೇಕಲ್ಲ, ತುಂಬಾ ಕಷ್ಟ ಇದೆಲ್ಲ. ಜನ ಇವತ್ತು ಚೇರ್ ಮೇಲೆ ಕುತ್ಕೊಂಡು ಬರೀ ಕಂಪ್ಯೂಟರ್ ನೋಡಿ ಕೆಲಸ ಮಾಡಕ್ಕೆ ಹೇಳ್ತಾ ಇದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಗಳೇನೆ ಇವತ್ತು ಬೆಂಗಳೂರಲ್ಲಿ AC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ. ಅಂತದ್ದು ಇದರಲ್ಲಿ ಬಿಸಿಲು, ಮಳೆ, ಗಾಳಿ ಎಲ್ಲ ಪರಿಸರ ಜೊತೆ ಇದು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತಲ್ಲ. ನಮಗೂ ಕಷ್ಟ ಇದೆ ಅಂತ ನಮಗೂ ಗೊತ್ತಿತ್ತು. ಬಟ್ ಆದ್ರೂ ಪ್ರಯತ್ನ ಮಾಡೋಣ, ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ನಾವು ಮಾಡಿದ್ದು. ಯಾಕಂದ್ರೆ ಅದೃಷ್ಟ ಚೆನ್ನಾಗಿದ್ರೆ ಒಂದು ಒಳ್ಳೆ
ಮುಂದೆ ನಮಗೊಂದು ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದು ತೋಟ ಮತ್ತೆ ಇದಿರುತ್ತೆ, ಮುಂದೆ ಒಂದು ಆರ್ಥಿಕವಾಗಿ ಏನಾದರೂ ನಮ್ಮ ಜೀವನಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು. ಆಕ್ಚುಲಿ ನೀವು 9th ಓದಿದ್ದು ಅಂತ ಹೇಳಿದ್ರ, ಅದಾದ್ಮೇಲೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಲ್ವಾ? ಇಲ್ಲ ಮಾಡಿದೆ, ಮತ್ತೆ 9th ಸ್ಟಾಪ್ ಮಾಡಿದ್ಮೇಲೆ ಮತ್ತೆ SLC ಮತ್ತೆ PUC ಮಾಡ್ಕೊಂಡೆ. PUC ಕಂಪ್ಲೀಟ್ ಆಯ್ತು, ಸೆಕೆಂಡ್ PUC ಕಂಪ್ಲೀಟ್ ಆಗಿದೆ ಈಗ ನಂದು ಕಂಪ್ಲೀಟ್. ನೀವು ಜಾಬ್ ಮೇಲೆ ಏನು ಟ್ರೈ ಮಾಡ್ಲಿಲ್ವಾ? ಇಲ್ಲ, ಜಾಬ್ ಏನು ಮಾಡಕ್ ಹೋಗ್ಲಿಲ್ಲ, ಏನು ಬೇಡ ಅಂತ ಸುಮ್ಮನೆ ಆದ್ವಿ. ಆಕ್ಚುಲಿ ಬೆಡ್ ರಿಡನ್ ಅಂತ ಹೇಳ್ತಾ ಇದ್ರ, ಒಂದಷ್ಟು ದಿನ ಬೆಡ್ ರಿಡನು ಅಂತ ಎಲ್ಲ. ಸೊ ಅದಾದ್ಮೇಲೆ ಲೈಫ್ನ ಚೇಂಜ್ ಮಾಡ್ಕೊಳಕ್ಕೆ ಏನ್ ಮಾಡಿದ್ರ? ಅಕ್ಕ, ಅದು ನನಗೆ ಮುಂಚೆ ಹೆಂಗಪ್ಪ ಅಂತಂದರೆ ಗೊತ್ತಿರಲ್ಲ ನನಗೆ ಇದ್ರ ಬಗ್ಗೆ, ಸ್ಮೈಲ್ ಕಾರ್ಡ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಮತ್ತು APD ಅಂತ ಸಂಸ್ಥೆ ಅದು ಗೊತ್ತಾಯಿತು ಒಂದು 4 ವರ್ಷ ಆದಮೇಲೆ. ನನಗೆ APD ಸಂಸ್ಥೆ ಐತೆ ಅಂತ ಗೊತ್ತಾಗ್ಬಿಟ್ಟು ಯಾರೋ ಹಿಂಗೆ ಫ್ರೆಂಡ್ಸ್ ಹೇಳಿದರು ಅಲ್ಲಿ ಹೋಗಿ ಅಂತ. ಅವ್ರ ಮುಖಾಂತರ ಅಲ್ಲಿ ಹೋಗಿ ನಾನು ರಿಹ್ಯಾಬಿಟೇಷನ್ ತಗೊಂಡು ನಮ್ಮ ವೃತ್ತಿಪರ ಜೀವನ ಹೆಂಗಿರಬೇಕು, ಭವಿಷ್ಯದಲ್ಲಿ ನಮ್ಮ ಜೀವನ ಯಾವ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಅಲ್ಲಿ ಹೇಳಿದ್ರು, ಅವಾಗ ಟ್ರೈನಿಂಗ್ ಕೊಟ್ಟರು. ಅವಾಗಿಂದ ನಮ್ಮ ಜೀವನ ಒಂದು ಬದಲಾಗಿದ್ದು. ಅಲ್ಲಿವರೆಗೂ ಅದಕ್ಕೂ ಮುಂಚೆ ಎಲ್ಲ ಭಾಳ ಹೆಂಗಪ್ಪ ಜೀವನ ಅನ್ನೋ ಒಂದು ಪರಿಸ್ಥಿತಿ ಯೋಚನೆ ಮಾಡ್ತಾಯಿದ್ದೆ ಆ ಟೈಮಲ್ಲಿ. APDಗೆ ಹೋದ್ಮೇಲೆ ಜೀವನ ಬದಲಾಯಿತು. ನಮಗೂ ಭವಿಷ್ಯ ಇದೆ, ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅಂತೇಳಿ ಗೊತ್ತಾಯಿದ್ದು. ಅವತ್ತಿಂದ ಸ್ವಲ್ಪ ನಾನು ಚೇಂಜ್ ಆಗಿ ಎಲ್ಲ ನನ್ನ ಕೆಲಸ ನಾನು ಇಂಡಿಪೆಂಡೆಂಟಾಗಿ ಮಾಡ್ಕೊಂಡು ಎಲ್ಲ ಜೀವನದಲ್ಲಿ ಅವಾಗ ಸಾಧನೆ ಮಾಡಬೇಕು ಅಂತೇಳಿ ಅನಿಸಿದ್ದು. ಮನೇಲಿ ಬೆಡ್ ರಿಡನ್ ಆಗಿದ್ರಲ್ಲ, ಆ ಟೈಮಲ್ಲಿ ನಿಮ್ಮ ಫ್ಯಾಮಿಲಿಯವರ ರೆಸ್ಪಾನ್ಸ್ ಹೆಂಗಿತ್ತು? ಫ್ಯಾಮಿಲಿ ಅಂತಂದರೆ ಅಕ್ಕ, ಯಾರದೇ ಆಗಲಿ ಎಲ್ಲರಿಗೂ ಸಮಾಜದಲ್ಲಿ ಇದು ಕಾಮನ್. ಇವತ್ತು ಫ್ಯಾಮಿಲಿ ಬಗ್ಗೆ ಸಂಬಂಧಿಕರು ಹೆಂಗಪ್ಪ ಅಂತಂದರೆ ಅವ್ರಿಗೂ ಅವ್ರದ್ದೇ ಆದಂಥ ಫ್ಯಾಮಿಲಿ, ಅವ್ರದ್ದು ಕುಟುಂಬ, ಹೆಂಡತಿ ಮಕ್ಕಳು ಅವ್ರಿಗೆಲ್ಲ ಇರ್ತಾರೆ. ಯಾರಾಗಲಿ ಒಂದು ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ. ಜೀವನ ಪ್ರತಿ ನೋಡಬೇಕು ಅಂದರೆ ಯಾರೂ ಆಗಲ್ಲ. ಅವರು ಮಾಡೋ ಅಷ್ಟೆಲ್ಲ ಅವರು ಮಾಡಿದರು, ಮತ್ತು ಆಮೇಲೆ ಅವ್ರಿಗೂ ಸಮಸ್ಯೆಗಳು ಇರ್ತಾವಲ್ಲ, ಎಷ್ಟು ದಿವಸ ಅಂತ ನಮ್ಮನ್ನೇ ನೋಡೋಕ್ಕಾಗುತ್ತೆ. ಅದಕ್ಕೆ ನಾವು ನಮ್ಮ ತಾಯಿ ನಿರ್ಧಾರ ಮಾಡಿ ಎಷ್ಟೇ ಆದ್ರೂ ನಮ್ಮ ಇಬ್ಬರು ನಾವು ಕಾಲ ಮೇಲೆ ನಮ್ಮ ಇದ್ರ ಮೇಲೆ ನಿಂತ್ಕೋಬೇಕು, ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಹೇಳಿ ಅವತ್ತಿಂದ ನಿರ್ಧಾರ ಮಾಡ್ಕೊಂಡು ನಾವು ನೀವೇ ಸಪ್ರೇಟ್ ಆಗಿ ನಿಮ್ದು ಲೈಫ್ ನಾನು ನಮ್ಮ ತಾಯಿಯೊಬ್ಬರೇ ನಾವು ನಮ್ಮ ಲೈಫ್. ನಿಮ್ ತಾಯಿಯವ್ರ ಧೈರ್ಯ ಮೆಚ್ಚಬೇಕು. ಯಾಕಂದ್ರೆ ಹಸ್ಬೆಂಡ್ ಇಲ್ಲ, ಮಗ ಇರೋನೊಬ್ಬ ಈ ತರ ಅದು ಕೈಯೂ ವರ್ಕ್ ಆಗಲ್ಲ, ಕಾಲು ವರ್ಕ್ ಆಗದೆ ಆ ಪರಿಸ್ಥಿತಿ ನೋಡಿದಾಗ ನಿಮ್ ತಾಯಿಗೆ ಎಷ್ಟು ಭಯ ಆಗಿರುತ್ತಲ್ಲ. ಹೌದು, ಅವ್ರು ಹೇಳ್ಬೇಕಂದ್ರೆ ಇವತ್ತು ಅವರು ಧೈರ್ಯ ತಗೊಂಡು ಅವ್ರಿಗೂ ಈ ಮನಸ್ಸಲ್ಲಿ ಕೊರಗಿರುತ್ತೆ, ಬಟ್ ಅವ್ರ ಹೊರಗಡೆ ತೋರಿಸ್ಕೊಳಲ್ಲ. ಇವಾಗ ನಗ್ತಾ ಮಾತಾಡ್ತಾ ಇದಾರೆ ಅಷ್ಟೇ, ಒಳಗಡೆ ಎಷ್ಟು ನೋವಿದೆ ಅಂತ ನಮಗ್ ಗೊತ್ತಾಗಲ್ಲ ಮೇಲೆ. ಅದೇ ಮತ್ತೆ ಅವರು ಏನಂದ್ರೆ ತೋರಿಸ್ಕೊಂಡ್ರೆ ನಾನು ಕೊರಗಿರ, ಅವರು ನಾನು ಕೊರಗ್ತೀನಿ ಅಂತ ಹೇಳ್ಬಿಟ್ಟು ಅವರು ತೋರಿಸ್ಕೊಳಕ್ ಹೋಗಲ್ಲ, ತೋರಿಸ್ತಾ ಇಲ್ಲ. ಬಟ್ ಯಾಕಂದ್ರೆ ಜೀವನದಲ್ಲಿ ಒಬ್ನೇ ಮಗ, ಇನ್ನೊಬ್ಬ ಮಗ ಇಲ್ಲ, ಅಕ್ಕ ಆಪ್ಷನ್ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಹೆಂಗೆ ಜೀವನ ಅಕ್ಸೆಪ್ಟ್ ಮಾಡ್ಕೊಂಡು ಮಗನ್ ಬದುಕಿಸ್ಬೇಕು ಅಂತ ಹೇಳ್ಬೇಕಂದ್ರೆ ಅವರೊಂದು ಮಾಡ್ತಾ ಇದಾರೆ. ಹೌದು, ತಾಯಿ ಅಂದ್ರೆ ಒಂದು ದೇವ್ರ ಸಮಾನ, ತಂದೆ ತಾಯಿ ಅಂತ ಅಂದ್ರೆ ದೇವ್ರ ಸಮಾನ. ಯಾಕಂದ್ರೆ ಈಗ ಕೆಲವೊಂದು ಇದ್ರಲ್ಲಿ ನೋಡಿದಾಗ ಅನ್ಸುತ್ತೆ ತಂದೆ ಬಿಟ್ರೆ ತಾಯಿ ಬಿಡಲ್ಲ ಅಂತ. ಹೌದು, ಕರೆಕ್ಟ್. ಯಾವತ್ತೇ ಆಗ್ಲಿ ತಾಯಿಯನ್ನ ಮಕ್ಕಳನ್ನ ಯಾವತ್ತೂ ಎಂತ ಪರಿಸ್ಥಿತಿಯಲ್ಲೂ ಬಿಡಲ್ಲ. ಈ ಕಾರ್ ಓಡಿಸೋದು ಇದೆಲ್ಲ ನಿಮ್ಗೆ ಐಡಿಯಾ? ಕಾರ್ದು ಹೆಂಗಪ್ಪ ಅಂತಂದ್ರೆ ಹಿಂಗೆ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಜೀವನದಲ್ಲಿ ಅವ್ನು ಏನಾದ್ರು ಹಿಂಗೆ ಅಂಗವಿಕಲ ಆಗ್ಬಿಟ್ಟು ಇನ್ನು ಓಡಾಡಕ್ ಆಗಲ್ಲ ಅಂತ ಅಂದಾಗ ನಿರ್ಧಾರ ಸಮಾಜದಲ್ಲಿ ಅವ್ನ ಜೀವನ ಮುಗೀತು, ಇನ್ನಷ್ಟೇ, ಇನ್ನು ಮುಂದೆ ಬರಲ್ಲ, ಇನ್ನು ಅಷ್ಟೇ ಜೀವನ ಆಗೋಯ್ತು ಅಂತ ಎಲ್ಲ ಮಾತಾಡ್ತಾರೆ ಸಹಜವಾಗಿ ಎಲ್ಲರಿಗೂ. ಹಂಗೆ ನಮಗೂ ಮಾತುಗಳು ಬಂದು ಯಾವುದೇ ರೀತಿಯಲ್ಲಿ ಜೀವನ ಇನ್ನು ಮುಗೀತು ಅಂತ ಹೇಳಿ ಎಲ್ಲ ಮಾತಾಡಿ. ಆವಾಗ ನಮಗೊಂದು ನಮ್ಮ ತಾಯಿಯವ್ರಿಗೆ ಇಲ್ಲ, ಈ ಥರ ಇದ್ರೆ ಜೀವನ ಸರಿ ಇರೋಲ್ಲ, ಏನಾದರೂ ಬೇರೆ ಹೊರಗಡೆ ಹೋಗಂಗೆ ಮಾಡಬೇಕಲ್ಲ ವ್ಯವಸ್ಥೆ. ಆವಾಗ ಇದು ನ್ಯೂ ಮೋಷನ್ ವೀಲ್ಚೇರ್ ಏನು ಇರಲಿಲ್ಲ, ನಾರ್ಮಲ್ ಒಂದು ವೀಲ್ಚೇರ್ ಇತ್ತು ಅಷ್ಟೇ. ಆಗ ಕಾರು ಬಗ್ಗೆ ಗೊತ್ತಿತ್ತು, ಐಡಿಯಾ ಇತ್ತು, ನಾವು ಓಡಿಸ್ಬೋದು, ಹ್ಯಾಂಡ್ ಕಂಟ್ರೋಲ್ ಮಾಡ್ಕೊಂಡು ಮಾಡಿಫೈ ಮಾಡಿಸ್ಕೊಂಡು. ಅದು APDಯಲ್ಲಿ ನೋಡಿದ್ದೆ ಒಂದ್ಸಲ, ಯಾರೋ ಹಿಂಗೆ ತಂದಿದ್ರು, ಅವಾಗ ನೋಡಿದ್ದೆ ಕಾರದು. ಅದು ಗೊತ್ತಿತ್ತು, ಐಡಿಯಾ ಇತ್ತು. ಬಟ್ ಅಂದ್ರೆ ಓಡಿಸ್ತೀನಿ ನನ್ಗೆ ಅಂತ ಹೇಳಿ ಅಷ್ಟೊಂದು ಧೈರ್ಯ ಯಾಕೆ ಇರ್ಲಿಲ್ಲ ಅಂದ್ರೆ ಕೈ ಸಿಗ್ತಾ ಇರ್ಲಿಲ್ವಲ್ಲ, ತುಂಬಾ ಭಯ. ಯಾಕಂದ್ರೆ ಇವತ್ತು ರೋಡ್ ಮೇಲೆ ಕಾರ್ಗಳು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಕಷ್ಟ. ಅಂತಂದ್ರೆ ನಮ್ಮಂತವ್ರು ಹೆಂಗಪ್ಪ ಅಂತ ಒಂದು ಭಯ ಇತ್ತು. ಬಟ್ ನೋಡೋಣ, ಪ್ರಯತ್ನ ಮಾಡೋಣ, ಯಾವುದೇ ಆಗ್ಲಿ ಪ್ರಯತ್ನ ಮಾಡಿ ಆಗ್ಲಿಲ್ಲ ಅಂದ್ರೆ ಬಿಡ್ಬೋದು. ಅದಕ್ಕೆ ಪ್ರಯತ್ನ ಮಾಡಿ ನೋಡೋಣ ಅಂತ ಹೇಳಿ ಪ್ರಯತ್ನ ಮಾಡೋಣ. ನಮ್ಮ ಧೈರ್ಯ ಮಾಡಿ ಇಲ್ಲ, ಹೊರಗಡೆ ಓಡಾಡಕ್ ಬೇಕಾಗುತ್ತೆ, ಕಾರು ಇರ್ಲಿ ಅಂತ ಹೇಳಿ ತಗೋಣ ಅಂತ ಹೇಳಿ ನಮ್ಮ ಹೇಳಿದ್ದು. ನಾನು ಬೇಡ ಅಂತಾನೆ ಅಂದಿದ್ದು. ಇಲ್ಲ, ಆಕ್ಚುಲಿ ನನ್ಗೆ ಇನ್ನೂ ಒಂದು ಆಶ್ಚರ್ಯ ಆಗಿದೆ ಏನು ಅಂದ್ರೆ, ನಮ್ಗೆಲ್ಲ ಹಿಂಗ್ ಕೈ ಕಂಪ್ಲೀಟ್ ಆಗಿ ವರ್ಕ್ ಆಗ್ತಿದೆ, ನಿಮ್ಗೆ ಕ್ವಾರ್ಟರ್ ಪೀಸ್ ಬಲಗೈ ಚೆನ್ನಾಗಿ ಹತ್ತತ್ರ 90% ವರ್ಕ್ ಆಗುತ್ತೆ, ಎಡಗೈ ಸ್ವಲ್ಪ ವೀಕ್ ಇದೆ. ಹಂಗಿರುವಾಗ ಬೆರಳುಗಳೆಲ್ಲ ಮೂವ್ ಮಾಡಿ ನಾನು ಗಾಡಿ ಓಡಿಸ್ತೀನಿ, ಧೈರ್ಯ ಮಾಡ್ತೀನಿ ಅಂತ ಧೈರ್ಯ ತಗೊಂಡಿದ್ರಲ್ಲ, ಅದು ಗ್ರೇಟು. ಆಕ್ಚುಲಿ ನಿಮ್ಮಂತವ್ರ ಸ್ಫೂರ್ತಿ ಹೇಳ್ಬೇಕು ಅಂದ್ರೆ, ನೀವು ನನ್ನ ಸ್ಫೂರ್ತಿ ಅಂತ ನನಗೆ ಹೆಂಗೆ ಹೇಳಲ್ಲ, ನಂಗೆ ಗೊತ್ತಿಲ್ಲ. ಅಂದ್ರೆ ಯಾಕಂದ್ರೆ ನಾವು ನಮಗೆ ಒಂದು ಸಪೋರ್ಟ್ ಇದೆ, ತಾಯಿ ಸಪೋರ್ಟ್ ಇದೆ, ಎಲ್ಲ ಸಪೋರ್ಟ್ ಇದ್ದು ನಾವು ಒಂದು ಪರವಾಗಿಲ್ಲ ಇದ್ದಿದ್ರು ಕಡೆ. ಇವಾಗ ನೀವು ಹೆಂಗಪ್ಪ ಅಂತಂದರೆ ಸಿಂಗಲ್ ಪೇರೆಂಟ್ ಆಗಿ ಒಬ್ಬ ಅದರಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಈ ಥರ ಒಂದು
ಸಮಾಜದಲ್ಲಿ ಒಂಟಿ ಹೆಂಗಸು ಕುಟುಂಬ ಸಮಸ್ಯೆಗಳು, ಸಮಾಜದಲ್ಲಿ ಆರ್ಥಿಕವಾಗಿ ಎಲ್ಲ ಪ್ರತಿಯೊಂದು ನಿಭಾಯಿಸ್ಕೊಂಡು ಹೋಗ್ಬೇಕಂದಾಗ ಒಂದು ರೋಲ್ ಮಾಡಲ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಹೇಳ್ತಾರೆ, ನನಗೂ ಫ್ರೆಂಡ್ಸ್ಗಳು ಎಲ್ಲ ಕೆಲವರು ನಿಮ್ಮ ಬಗ್ಗೆ ಗೊತ್ತಿರೋರು ಮಾತಾಡಿದಾಗ ಹೇಳ್ತಾರೆ, ಇಲ್ಲ ಅವರೊಂದು ಇಷ್ಟೊಂದು ಇವತ್ತು ಸಮಾಜದಲ್ಲಿ ಎಂತೆಂಥದ್ಕೋ ಕೆಲವರು ಸೂಸೈಡ್ ಮಾಡ್ಕೊಂಡು ಸಾಯೋ ಪರಿಸ್ಥಿತಿ ಇದೆ ಇವತ್ತು. ಜೀವನ ಕಷ್ಟ ಹಂಗೆ ಹಿಂಗಂತ ಅಂಥದ್ರಲ್ಲೂ ಇಷ್ಟೊಂದೆಲ್ಲ ನಿಭಾಯಿಸ್ಕೊಂಡು ನಾವು ಜೀವನದಲ್ಲಿ ಏನಾದರೂ ಒಂದು ಸ್ವಾಭಿಮಾನದಿಂದ ಬದುಕಬೇಕು, ಜೀವನ ಕಟ್ಕೋಬೇಕು, ನಾವು ಎಲ್ಲರಂತೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಎಲ್ಲರಿಗೆ ಇನ್ಸ್ಪಿರೇಷನ್ ಆಗ್ಬೇಕಂತೇಳಿ ಹೋರಾಡ್ತಾ ಇದ್ದೀರಲ್ಲ, ಅದು ಒಂದು ಎಲ್ಲರಿಗೂ ಒಂದು ಮಾದರಿ ಅಂತ ಅನ್ಬೋದು. ಇವತ್ತು ತುಂಬ ಜನ ಹೇಳ್ತಾರೆ, ನನಗೂ ವೈಯಕ್ತಿಕವಾಗಿ ಏನೇ ಅವರು ಸಮಸ್ಯೆ, ಕುಟುಂಬ ಸಮಸ್ಯೆ ಆಗಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಬಟ್ ಅವರು ಒಂದು ಆ ಗಟ್ಟಿ ನಿರ್ಧಾರ, ಮನಸ್ಸು ಧೈರ್ಯ ಮಾಡಿ ಹೊರಗಡೆ ಓಡಾಡ್ಕೊಂಡು ಮಾಡ್ತಾರೆ ಅನ್ನೋದು ಒಂದು ನಿಭಾಯಿಸೋದು ತುಂಬ. ಆ್ಯಕ್ಚುಲಿ ನಮಗೆ ಸ್ಪೈನ್ ಇಂಜುರಿ ಆಗಿರೋದ್ರಲ್ಲಿ ಸ್ಪೆಷಲಿ ನಮಗೆ ಬಾಡಿ ಅಂತೂ ಗಟ್ಟಿ ಇರಲ್ಲ, ಬಟ್ ಮನಸ್ಸು ಗಟ್ಟಿಯಾಗಿದ್ರೆ, ನಮ್ಮ ಬುದ್ಧಿ ಗಟ್ಟಿಯಾಗಿದ್ರೆ ನಾವು ಬದುಕ್ಬೋದು. ಕರೆಕ್ಟ್, ಅದು ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ಮನಸ್ಸಿನ ಮುಂದೆ ಯಾವುದು ಲೆಕ್ಕಕ್ಕೆ ಬರಲ್ಲ. ನಮ್ಮಲ್ಲಿ ಮನಸ್ಸಲ್ಲಿ ಧೈರ್ಯ ಇದ್ದು ಆತ್ಮಸ್ಥೈರ್ಯ ಇದ್ದು ಬಿಟ್ರೆ ಎಂದಾದ್ರೂ ಸಾಧನೆ ಮಾಡ್ಬೋದು. ಅದು ತಾನಾಗೆ ತಾನೇ ದಾರಿ ಸಿಗ್ತಾ ಹೋಗುತ್ತೆ. ಯಾಕಂದರೆ ನೀವು ಅವತ್ತು ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಗೂ ತುಂಬ ಡಿಫ್ರೆಂಟ್ ಇದೆ. ಅದು ಏನೋ ಒಂದು ನಾವು ಮುಂದೆ ಹೋಗ್ತಾ ಇದ್ರೆ ನಮಗೊಂದು ದಾರಿ ಕಾಣೋದು, ನಾವು ಮುಂದೆ ಹೋಗದೆ ಸುಮ್ಮನೆ ಮನೇಲೇ ಇದ್ದರೆ ಆ ದಾರಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಮುಂದೆ ಮನೆ ಬಿಟ್ಟು ಹೊರಗಡೆ ಬಂದರೆ ದಾರಿ ಕಾಣುತ್ತೆ, ದಾರಿ ಹೆಂಗೇನೆ ತೋರಿಸುತ್ತೆ ನಮ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ. ಅದರಲ್ಲಿ ಕಷ್ಟ ಸುಖಗಳು ಏಳು ಬೀಳು ಎಲ್ಲ ಇರ್ತವೆ, ಬಟ್ ಅದನ್ನು ಮೆಟ್ಟಿ ನಿಂತು ಹೋಗಬೇಕು. ಆ್ಯಕ್ಚುಲಿ ಲೈಫಲ್ಲಿ ಯಾವತ್ತಾದರೂ ನಿಮಗೆ ಇಷ್ಟು ವರ್ಷದಲ್ಲಿ ಒಂದು 12-13 ಎಷ್ಟು ವರ್ಷ ಹೇಳಿದ್ರೆ 13-14 ವರ್ಷ ಆಗ್ತಾ ಉಂಟು. ಈ ಒಂದು 14 ವರ್ಷದಲ್ಲಿ ನಿಮಗೆ ಸ್ಪೈನ್ ಇಂಜುರಿ ಆದಮೇಲೆ ಲೈಫಲ್ಲಿ ಯಾವತ್ತಾದ್ರು ತುಂಬ ಲೋ ಲೆವೆಲ್ಗೆ ಬಂದ್ಬಿಟ್ಟೆ, ನಾನು ಆಗ್ತಾ ಇಲ್ಲ ನನ್ನ ಕೈಲಿ ಬದುಕೋದಕ್ಕೆ ಅನ್ನೋ ಒಂದು ಫೀಲ್ ಯಾವತ್ತಾದ್ರು ಬಂದಿತ್ತಾ? ತುಂಬ ಸಲ ಮುಂಚೆ ಬರೋದು, ಮುಂಚೆ ಅನ್ಸೋದು ಜೀವನ ಕಷ್ಟ ಬೇಡಪ್ಪ ಜೀವನ ಅನ್ನೋ ಮಟ್ಟಕ್ಕೆಲ್ಲ ತುಂಬ ಸಲ ಆಲೋಚನೆಗಳಾಗಿದೆ. ಮತ್ತೆ ನಾನು ಎಪಿಡಿಗೆ ಹೋಗ್ಬಂದ್ಮೇಲೆ ಆ ಥರ ಏನೂ ಅನಿಸಿಲ್ಲ. ಯಾಕಂದರೆ ಕಷ್ಟಗಳು ಮಾಮೂಲು, ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೋ ಒಂದು ರೀತಿ ಕಷ್ಟಗಳಿರ್ತವೆ, ನಮಗೂ ಇದೆ. ಬಟ್ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದಿದು. ಯಾಕಂದರೆ ಕಷ್ಟಗಳು ಬಂದಾಗಲೇ ನಾವು ಅದನ್ನು ಮೆಟ್ಟಿ ನಿಂತ್ಬೇಕು. ಯಾಕಂದರೆ ಕಷ್ಟಗಳು ಬರದೇ ಇದ್ದರೆ ನಮಗೆ ಗೊತ್ತಾಗಲ್ಲ ಏನು ಮಾಡಬೇಕು ಜೀವನದಲ್ಲಿ ಅನ್ನೋದು. ಕಷ್ಟ ಬಂದಾಗ ಅದನ್ನು ನಾವು ಪರಿಹಾರ ಹುಡ್ಕೊಂಡು ಮಾಡ್ತಾ ಹೋದಾಗ ಅದು ಜೀವನದಲ್ಲಿ ಪಾಠ ಕಲಿತಾ ಹೋಗ್ತೀವಲ್ಲ, ಮುಂದೆ ನಮ್ಗದೊಂದು ದಾರಿ ಆಗುತ್ತೆ. ಕಷ್ಟ ಬರ್ದಿದ್ರೆ ಆಗಲ್ಲ. ಬಟ್ ಏನಂದರೆ ಸುಮಾರು ಸಲ ಇದು ತೋಟ ಮಾಡ್ಬೇಕಾದ್ರೂ ಅನಿಸಿದೆ, ತುಂಬ ಸಲ ಅನಿಸಿದೆ. ಒಂದೊಂದ್ಸಲಿ ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ ಒಂದ್ಸತಿ ಮಳೆ ಗಾಳಿ ಬಿಸಿಲು ಇದೆಲ್ಲ ಇರುತ್ತಲ್ಲ. ಬೇಸಿಗೆ ಕಾಲದಲ್ಲಂತೂ ತುಂಬ ಕಷ್ಟ. ಬಂದು ತೋಟಕ್ಕೆ ಬಂದು ನೀರು ತಿರುವಿ ಗೇಟ್ ವಾಲ್ ಆನ್ ಮಾಡಿ ಹೋಗ್ಬೇಕಂದ್ರೆ ಒಂದ್ಸತಿ ಬಿಸಿಲು, ಉರಿಯ ಬಿಸಿಲು ಬಂದು ಹೋಗೋಕ್ಕೆ ಕಷ್ಟ ಅನಿಸುತ್ತೆ. ಮತ್ತು ಈಗಲೂ ಭಯ, ನೀರು ಏನಾದರೂ ಸಮಸ್ಯೆ ಬಂದರೆ, ಬೋರ್ವೆಲ್ಲು ನಿಂತರೆ ಇಷ್ಟೊಂದೆಲ್ಲ ಉಳಿಸೋದು ಹೆಂಗಪ್ಪ ಅಂತ ತುಂಬ ಆತಂಕ. ಮತ್ತು ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ಎಲ್ಲ A to Z ಫಸ್ಟು. ಯಾಕಂದರೆ ಇಲ್ಲಿ ಯಾವುದು ನಮ್ಮ ತಂದೆಯವರು ನಮ್ಮ ತಾತರು ಮಾಡಿರೋದು ಯಾವುದಿಲ್ಲ, ಎಲ್ಲ ಬೀಳಿತ್ತು. ನಾವು ಹೊಸ್ದಾಗೆಲ್ಲ ಬೋರ್ ಹಾಕ್ಸಿ ಹೊಸ್ದಾಗಿ ಕರೆಂಟು TC ಎಲ್ಲ ಹಾಕಿಸ್ಕೊಂಡು ಎಲ್ಲ ಗಿಡಗಳು ತುಂಬ ಇನ್ವೆಸ್ಟ್ಮೆಂಟ್ ಆಗಿದೆ. ಎಲ್ಲ ಸುಮಾರು ಒಂದು 10-12 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಇದಕ್ಕೆ. ಅಷ್ಟು ಮಾಡಿ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಮುಂದೆ. ಹೌದು, ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ತುಂಬ ಕಷ್ಟ ಅನಿಸುತ್ತೆ ಒಂದೊಂದ್ಸಲಿ. ಬಟ್ ಏನಂದರೆ ಬಿಡೋಕ್ಕಾಗಲ್ಲ, ಮಾಡಲೇಬೇಕು. ಇಷ್ಟೊಂದೆಲ್ಲ ಕಷ್ಟ ಇದೆ ಅನ್ನೋದು ಗೊತ್ತಿತ್ತು. ಅದು ಆದ್ರೂ ಏನಾದರೂ ಮಾಡ್ಬೇಕು ಸಾಧನೆ ಅಂದಾಗ ಕಷ್ಟಗಳನ್ನ ಎದುರಿಸ್ಕೊಂಡು ಹೋಗಲೇಬೇಕು. ಆ್ಯಕ್ಚುಲಿ ಇಷ್ಟು ವರ್ಷದಲ್ಲಿ ನಿಮಗೆ ಸ್ಪೈನ್ ಇಂಜುರಿ ಆಯಿತು, ತುಂಬ ಖರ್ಚುಗಳಾಗ್ತವೆ. ನಮ್ಗೆ ಗೊತ್ತಿರಲ್ಲ ಸ್ಪೈನ್ ಇಂಜುರಿ ಅನ್ನೋದು ರಿಕವರಿ ಆಗುವಂಥ ಒಂದು ಕಾಯಿಲೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ರಿಕವರಿ ಆಗದೆ ಇರೋವಂಥದ್ದೊಂದು ಸ್ಪೈನ್ ಇಂಜುರಿ. ನಾವು ಸ್ಪೈನ್ ಇಂಜುರಿ ಆಗಿರೋದ್ರಿಂದ ನಮ್ಗೆ ಗೊತ್ತಿದೆ ಎಷ್ಟು ಖರ್ಚುಗಳಾಗ್ತವೆ ಏನು ಕತೆ ಅಂತ. ಫಸ್ಟ್ ಎಲ್ಲ ಖರ್ಚುಗಳಾಗ್ತವೆ, ಆಮೇಲೆ ಏನಾಗ್ತೀವಿ, ನಮ್ಗೆ ದುಡ್ಡು ಇಲ್ದಂಗೆ ಆಗ್ಬಿಡುತ್ತೆ. ಈ ಹಣಕಾಸಿನ ಪರಿಸ್ಥಿತಿನ ನಿಭಾಯಿಸೋದು ಹೆಂಗೆ ಅಂತ ಅನ್ಸುತ್ತೆ ಒಂದ್ ಕಡೆ. ಆಮೇಲೆ ಇಷ್ಟು ವರ್ಷದಲ್ಲಿ ಎಷ್ಟು ಖರ್ಚುಗಳಾಗ್ತಾನೆ ಇರುತ್ತೆ. ಆಮೇಲೆ ಈ ಡಿಸಬಿಲಿಟಿ ಅನ್ನೋದೇ ಒಂದು ಖರ್ಚು. ಇದನ್ನೆಲ್ಲ ನಿಭಾಯಿಸುವಾಗ ಹೆಂಗ್ ಅನಿಸ್ತಾ ಇತ್ತು ನಿಮ್ಗೆ? ಅಂದರೆ ನನಗೆ ಹೆಂಗಪ್ಪ ಅಂದರೆ ಮುಂಚೆ ಸ್ಟಾರ್ಟಿಂಗಲ್ಲಿ ಅವಾಗ ನಮ್ಮ ಹತ್ರ ಏನು ಆರ್ಥಿಕವಾಗಿ ನಾವು ಅವತ್ತು ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಅವತ್ತು ನಮ್ಮ ಸಂಬಂಧಿಕರು ಅವರೆಲ್ಲ ನಮಗೆ ಸಹಾಯ ಮಾಡಿದ್ರು ಫಸ್ಟು. ಮತ್ತು ಯಾಕಂದರೆ ಅವರು ಕೊಡೋವಷ್ಟು ಕೊಡ್ತಾರೆ ಯಾವುದೇ ಆಗಲಿ. ಆಮೇಲೆ ಏನಿದ್ರು ನಮ್ದು ಏನಾದರೂ ಮಾಡ್ಬೇಕು, ಸಾಲ ಮಾಡಿ ನಾವು ಅವತ್ತು ಆಸ್ಪತ್ರೆಗೆಲ್ಲ ತೋರಿಸಿ ಅವತ್ತಿನ ಕಾಲಿಗೆ 4-5 ಲಕ್ಷ ಸಾಲ ಮಾಡ್ಕೊಂಡಿದ್ವಿ 2012ರಲ್ಲಿ. ಬಟ್ ವಾಸಿನೇ ಆಗದೆ ಇರೋದು ಅಂತ ಗೊತ್ತಾದ್ಮೇಲೆ ಅದು ಗೊತ್ತಿರಲ್ಲ ನಮ್ಗೆ ಏನನ್ನೋದು. ಬಟ್ ಅದು ಸಂದರ್ಭ ಟೈಮಲ್ಲಿ ಆಗೋಯ್ತು.
ಬಟ್ ಅದು ಗೊತ್ತಾದ್ಮೇಲೆ ನಾವು ಇದು ಗೊತ್ತಾಯ್ತು ಸ್ಪೈನಲ್ ಕಾರ್ಡ್ ಅಂದ್ರೆ ಏನು ಅಂತ ಗೊತ್ತಾದ್ಮೇಲೆ ಅವಾಗಿಂದ ಏನು ನಾವು ಖರ್ಚು ಮಾಡಕ್ ಹೋಗ್ಲಿಲ್ಲ ಜಾಸ್ತಿ ಯಾವ್ದಕ್ಕೂ ಖರ್ಚು ಏನ್ ಗೊತ್ತಾಗುತ್ತೆ ಲಾಸ್ಟ್ಗೆ ಅಂದ್ರೆ ನಾವ್ ಇರೋದೇ ಇದೇ ಪರಿಸ್ಥಿತಿ ಇದ್ರಲ್ಲೇ ನಾವು ಇರೋ ದುಡ್ಡನ್ನ ಏನೋ ಸೇವಿಂಗ್ಸ್ ಮಾಡ್ಕೊಂಡು ಮುಂದೆ ಲೈಫ್ಗಾದ್ರೂ ಬದುಕೋಣ ಅಂತ ಹೇಳಿ ಲಾಸ್ಟ್ ನಮ್ಗೊಂದು ಜ್ಞಾನೋದಯ ಆಗುತ್ತೆ. ಕರೆಕ್ಟ್, ಹೌದು. ಹಂಗೆ ಅನ್ಕೊಂಡು ನಾವು ಎಪಿಡಿಗೆ ಹೋದ್ಮೇಲೆ ಯಾವುದೇ ತರ ಎಲ್ಲೂ ಟ್ರೀಟ್ಮೆಂಟ್ ಆಗ್ಲಿ ಬೇರೆ ಯಾವುದಕ್ಕೂ ಹೋಗ್ಲಿಲ್ಲ. ಏನಿದ್ರೆ ನಾವು ಫಿಸಿಯೋಥೆರಪಿ ಮಾಡ್ಕೊಂಡು ಮನೇಲಿ ಎಕ್ಸರ್ಸೈಸ್ ಮಾಡ್ಕೊಂಡು ನಾವು ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಸ್ಪೈನ್ ಇಂಜುರಿ ಆಗಿ ಒಂದಷ್ಟು ದಿನ ನೀವು ಇದಕ್ಕೆ ಹೋಗ್ತೀರಾ ಸ್ಪೈನ್ ಇಂಜುರಿ ಸೆಂಟರ್ಗೆ, ಅದೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ನಿಮ್ಗೆ ಯಾರಾದ್ರೂ ಈ ತರದೊಂದು ವಾಸಿ ಆಗುತ್ತೆ ಅಂತ ಹೇಳಿ ಮೋಸ ಮಾಡಿರೋರು? ಇಲ್ಲ, ಮೋಸ ನಾವು ಹೋಗಿಲ್ಲ. ನೀವು ಹೋಗಿಲ್ಲ, ಕರ್ದಿದಾರ ಮೋಸ ಮಾಡಕ್ಕೆ? ಅಂದ್ರೆ ಸಾಮಾನ್ಯವಾಗಿ ಯಾಕಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಹಿಂಗ್ ಮಾಡಿದಾರೆ, ಬಟ್ ನಾವೆಂದು ಮೋಸ ಹೋಗಿಲ್ಲ ನಾವು. ಯಾಕಂದ್ರೆ ನನಗೆ ಸ್ಪೈನಲ್ ಕಾರ್ಡ್ ಎಪಿಡಿಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ, ಅವಾಗಿಂದ ನಾವು ಯಾವ್ದು ಮೋಸವಾಗಿಲ್ಲ. ಆಕ್ಚುಲಿ ನೀವು ನಂಬಲ್ಲ, ಕರೋನಾ ಟೈಮು ದುಡ್ಡಿಲ್ಲ ನಮ್ಮ ಹತ್ರ. ಅಂತ ಟೈಮಲ್ಲಿ ಒಬ್ರು ನನಗೆ ರಾಮಯ್ಯ ಹಾಸ್ಪಿಟ್ಲಲ್ಲಿ ನಾನು ಅವಾಗ ಚೆಕಪ್ ಹೋಗ್ತಾ ಇದ್ದೆ. ನನ್ನನ್ನ ಒಬ್ರು ನೋಡ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಎಲ್ಲೋ ಆಯುರ್ವೇದಿಕ್ ಔಷಧಿ ಸಿಗುತ್ತೆ, ಇಷ್ಟು ಸಾವಿರ ಅಷ್ಟು ಸಾವಿರ ಖರ್ಚು. ಆಗಿನ ಕಾಲದಲ್ಲಿ 10 ರೂಪಾಯಿ ಇದ್ ಮಾಡಕ್ಕೆ ಕಷ್ಟ. ಯಾಕೆ ಅಂದ್ರೆ ಅವಾಗ ಕರೋನಾ ಬಂದಿತ್ತು. ಆ ಟೈಮಲ್ಲಿ 60,000 ರೂಪಾಯಿ ಮೆಡಿಸಿನ್ ಆಗುತ್ತೆ ಅಂತ ಹೇಳಿದ್ರು. ನಮ್ಮಲ್ಲಿ ದುಡ್ಡು ಇಲ್ದಿರೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ದು ಅದ್ರಲ್ಲಿ ಕೊಬ್ಬರಿ ಎಣ್ಣೆ ತಂದು ಮನೆಗೆ ಒಂದ್ 3 ಲೀಟ್ರು ಅದ್ರೊಳಗಡೆ ಏನೇನೋ ಏಲಕ್ಕಿ ಅಂತ ಅದಂತೆ ಇದಂತೆ ಹಾಕಿ ಕಾಯಿಸಿ ಅಂದ್ರು ಎಲ್ಲಾ ವೇಸ್ಟ್ ಮಾಡಿದ್ದಾಯ್ತು. ಆಮೇಲೆ ಅನ್ಸ್ತು ಲಾಸ್ಟ್ ಸದ್ಯ ನಾವು ಮೆಡಿಸಿನ್ ತರೋ ಅಷ್ಟ್ರಲ್ಲಿ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಅದಕ್ಕೆ ಮೆಡಿಸಿನ್ ತರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇದೊಂದು ಫೇಕ್ ಅಂತ. ಆಮೇಲೆ ನಮ್ಮ ತರನೇ ಒಂದಷ್ಟು ಜನ ಮೋಸ ಹೋಗಿರೋದು ನಂಗೆ ಹೇಳಿದ್ರು. ಅವಾಗ ಅನಿಸ್ತು ನಂಗೆ ಸ್ಪೈನ್ ಇಂಜುರಿ ಆಗಿರೋದು ರಿಕವರಿ ಆಗದೆ ಇರೋಂತ ಒಂದು ಕಾಯಿಲೆ ತರನೇ ಹೇಳ್ಬೇಕು. ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಸ್ಪೈನಲ್ ಕಾರ್ಡ್ ಬಗ್ಗೆ ಕೆಲವ್ರಿಗೆ ಒಂದೊಂದು ಸಮಸ್ಯೆಗಳು ಇರ್ತವೆ. ಕೆಲವ್ರಿಗೆ ಇಂಜುರಿ ಆಗಿರ್ತದೆ ಬಿದ್ದು, ಕೆಲವ್ರಿಗೆ ಟ್ಯೂಮರ್ ಅಂತ ಹೇಳಿ ಆಗಿರುತ್ತೆ, ಕೆಲವರಿಗೆ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್. ಇವಾಗ ನಮ್ದು ಟ್ರಾನ್ಸ್ಫರಸ್ ಮೈಲಿಟಿಸ್ ಅಂತ ಹೇಳಿ ನನಗೆ ಕೆಲವ್ರಿಗೆ ಒಂದೊಂದು ರೀತಿ ಒಂದೊಂದು ಆಗಿರುತ್ತೆ. ಕೆಲವ್ರಿಗೆ ರಿಕವರಿ ಆಗುತ್ತೆ, ಕೆಲವ್ರಿಗೆ ಇನ್ಕಂಪ್ಲೀಟ್ ಆಗಿರುತ್ತೆ, ಅಂದ್ರೆ ರಿಕವರಿ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಬಟ್ ನನ್ನ ಕಂಡೀಷನ್ ಏನಪ್ಪ ಅಂತಂದರೆ ನನಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಏನಾಗಿಲ್ಲ, ಇನ್ಫೆಕ್ಷನ್ ಆಗಿತ್ತದು. ನನಗೆ ಯಾವುದೇ ರೀತಿ ಆಪ್ರೇಷನ್ ಆಗಿಲ್ಲ ಯಾವುದು ನನ್ನ ಬಾಡಿಯಲ್ಲಿ. ಮತ್ತು ನನಗೇನಂದರೆ ಅಡ್ವಾಂಟೇಜು ಸೆನ್ಸೇಷನ್ ಇದೆ ಅಲ್ಲ, ಕೈ ಕಾಲು ಮತ್ತು ಎಲ್ಲ ಪ್ರತಿಯೊಂದು ಸೆನ್ಸೇಷನ್ ಇದೆ, ಪರವಾಗಿಲ್ಲ. ಅದರಿಂದ ಏನು ತೊಂದರೆ ಇಲ್ಲ. ಯಾವುದು ಬೇರೆ ಅದು ನೀವು ಬೆಟರ್ ಲೈಫ್ ಲೀಡ್ ಮಾಡ್ತೀರಾ. ಬೆಟರ್, ಪರವಾಗಿಲ್ಲ. ಇದ್ದಿದ್ರೊಳಗಡೆ ನನಗೆ ಅದೊಂದು ಒಳ್ಳೇದಂತ ಅನ್ಸುತ್ತೆ. ಏನ್ ಗೊತ್ತಾ, ಸೆನ್ಸೇಷನ್ ಇರೋದು ಬೆಟರ್ ಲೈಫ್ ಅಂತ. ಯಾಕಂದ್ರೆ ನಮ್ಗೆ ಸೆನ್ಸೇಷನ್ ಇಲ್ಲ. ಇವಾಗ ನಮ್ದು ನಿಮ್ದು ಡಿಫ್ರೆನ್ಸ್ ಏನು ಅಂದ್ರೆ, ನಿಮ್ಗೆಲ್ಲ ಕಾಲೆಲ್ಲ ಸೆನ್ಸ್ ಗೊತ್ತಾಗುತ್ತೆ, ನಮ್ಗೆ ಮುಟ್ಟಿದ್ರು ಗೊತ್ತಾಗಲ್ಲ. ಆತರ ಒಂದು ಸಿಚುವೇಶನ್, ಬೇರೆ ಪೊಸಿಷನ್. ಬಟ್ ಎಷ್ಟೊಂದ್ ಜನ ನಂಗೆ ಹೇಳಿರೋದೇನೋ, ನೀವು ರಿಕವರಿ ಆಗ್ಬಿಡ್ತೀರಾ, ಅಲ್ಲಿಗೆ ಹೋದ್ರೆ ರಿಕವರಿ ಆಗ್ತೀರಾ, ಇಲ್ಲಿಗೆ ಹೋದ್ರೆ ರಿಕವರಿ ಅಂದ್ರೆ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅನ್ನೋದು ನನಗೆ ಮೊದಲೇ ಫ್ಲಾಶ್ ಬ್ಯಾಕ್ ಗೊತ್ತಾಗ್ಬಿಡುತ್ತೆ. ಅವಾಗ ನಾನು ಹೇಳೋದಷ್ಟೇ, ಈ ಎಲ್ಲೆಲ್ಲ ಹೋಗಿ ಬಂದಿದ್ದೀನಿ, ಇವಾಗ ನಾನು ಅದಕ್ಕೆ ಬೀಳಕ್ಕೆ ನಂಗೆ ಇಷ್ಟ ಇಲ್ಲ, ದಯವಿಟ್ಟು ನೀವೇನು ಹೇಳಕ್ಕೆ ಹೋಗ್ಬೇಡಿ ಅಂತ. ನಾನೊಂದಷ್ಟು ಮೆಡಿಸಿನ್ಸ್ ಯೂಸ್ ಮಾಡಿದ್ದೀನಿ. ಅರ್ಬಲ್ ಲೈಫ್ ಬನ್ನಿ ಅಂತ ಹೇಳಿದ್ರು, ಅರ್ಬಲ್ ಲೈಫ್ ಮಾಡಿದ್ದೀನಿ ಒಂದಷ್ಟು ದಿನ. ಆಮೇಲೆ ಅದೇನೋ V-ಸ್ಟಾರ್ ಏನೋ ಹೇಳಿದ್ರು, ಅದೊಂದು ಮಾಡಿದ್ದೀನಿ. ಇನ್ನು ಏನೇನೋ ಇದಾವೆ, ಅದ್ರ ನೇಮ್ಗಳೆಲ್ಲ ಹೇಳಕ್ ಬರ್ತಾ ಇಲ್ಲ ನಂಗೆ. ಅದೆಲ್ಲ ಮಾಡಾದ್ಮೇಲೆ ನಂಗೆ ಗೊತ್ತಾಯ್ತು ಸ್ಪೈನ್ ಇಂಜುರಿ ಅನ್ನೋದು ರಿಕವರಿ ಆಗಲ್ಲ. ಸುಮ್ಮನೆ ಇವ್ರುಗಳು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ದಡ್ರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಇಂಥ ಜಾಲಗಳಿಗೆಲ್ಲ ಬೀಳ್ಬಾರ್ದು ಅಂತ ಸ್ಪೈನ್ ಇಂಜುರಿ ಇವಾಗ ಯಾರ್ಯಾರು ಹೊಸ್ದಾಗಿ ಆಗ್ತಿದಾರಲ್ಲ ಅವ್ರಿಗೊಂದು ಬುದ್ಧಿವಾರ ಅಂತಾನೆ ಅನ್ಕೊಳ್ಳಿ ಅವರು. ನಮ್ಗೆಲ್ಲ ಆಗಿರೋ ಅನುಭವ ಇದು. ಅವೇರ್ನೆಸ್ ಬೇಕಾಗುತ್ತೆ ಪ್ರತಿಯೊಬ್ಬರಿಗೆ. ಏನಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗಬೇಕು. ಅದು ಅವರಿಗೆ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಮನೆಯಲ್ಲಿ ಇಲ್ಲ ಡಾಕ್ಟರ್ಗಳಾಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡ್ತಾ ಹೋದ್ರೆ ಯಾರು ಅವೇರ್ನೆಸ್ ಕೊಡ್ತಿಲ್ಲ. ಇಲ್ಲಿ ಮೂಢನಂಬಿಕೆಗಳಿಗೆ ಅವ್ರನ್ನ ಅಡಿಕ್ಟ್ ಮಾಡ್ತಿದ್ದಾರೆ. ಒಬ್ಬೊಬ್ರು ಹೇಳ್ತಾರೆ ನೀವು ಆ ದೇವ್ರಿಗೆ ಹೋದ್ರೆ ಸರಿ ಹೋಗ್ಬಿಡುತ್ತೆ ಅಂತ. ಈಗ ಆಗಿರೋದೇ ಒಂದು ಮೆಡಿಸಿನ್ ತರ ಏನೋ ನಮ್ಮ ಬಾಡಿಲಿ ಆಗಿರೋದನ್ನ ದೇವ್ರು ಹೋಗಿ ಹೆಂಗ್ ಸರಿ ಮಾಡ್ತಾರೆ ಅಂತ ಒಂದ್ ಕಡೆ ನಾನು ಕೇಳೋದು ಅಲ್ವಾ. ಒಂದೊಂದು ಅವ್ರವ್ರ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಸಮಸ್ಯೆಗಳು ಎಲ್ಲರಿಗೂ ಒಂದೇ ತರ ಇರಲ್ಲ. ಅವ್ರ ಬೇರೆ ಸಮಸ್ಯೆಗಳು ಇರ್ತವೆ, ಬೇರೆ ಪರಿಹಾರಗಳು ಇರ್ತವೆ. ಆ ಸಮಸ್ಯೆನೇ ಬೇರೆ ಇದ್ದಾಗ ನಾವು ಒಂದ್ ಕಡೆ ಪರಿಹಾರಕ್ಕೆ ಹೋಗದೆ ಬೇರೆ ಕಡೆ ಪರಿಹಾರಕ್ಕೆ ಹೋದ್ರೆ ಎಲ್ಲಿ ಸಿಗುತ್ತೆ ಅಂತ ನಾನು ಕೇಳೋದು. ಇದೆಲ್ಲ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ನಡೀತಾ ಇರೋದು. ನಾವು ದೇವ್ರ ಹತ್ರ ಹೋದಾಗ ಏನೂ ಆಗಲ್ಲ ಅಂತ ನನ್ನ ಒಂದಿದು. ಯಾಕಂದ್ರೆ ಇಲ್ಲೆಲ್ಲೂ ಸ್ಪೈನ್ ಇಂಜುರಿ ಆಗಿ ರಿಕವರಿ ಆಗಿರುವಂತವ್ರು ಯಾರು ಇಲ್ಲ. ಇಲ್ಲ, ಕಷ್ಟ ಇದೆ. ಇನ್ಕಂಪ್ಲೀಟ್ ಆಗಿರೋರು ಪರವಾಗಿಲ್ಲ, ಬಟ್ ಕಂಪ್ಲೀಟ್ ಇಂಜುರಿ ಆಗಿರೋರು ಯಾವತ್ತೂ ರೆಡಿ ಆಗಲ್ಲ ಅಂತ ನಮ್ಗೆ ಗೊತ್ತಿದೆ. ಹೌದು, ಅಂತ ಅಮೆರಿಕ ದೇಶದಲ್ಲೇ ಹಿಂಗೆ ಆಗಿದೆ. ಸೊ ಈ ಸ್ಪೈನ್ ಇಂಜುರಿ ಆದ್ಮೇಲೆ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಆಗಿದ್ದು ಅಂತ ಹೇಳಿರಲ್ಲ, ಅದಾದ್ಮೇಲೆ ನೀವು ಸ್ಕೂಲ್ಗೆ ಏನಾದ್ರು ಓದಕ್ ಹೋದ್ರಲ್ಲ? ನೀವು ಸ್ಕೂಲ್ ಹೋಗಿಲ್ಲ, 9th ಸ್ಟಾಪ್ ಮತ್ತೆ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಕರೆಸ್ಪಾಂಡೆನ್ಸ್ ಅಲ್ಲಿ ಎಕ್ಸಾಮ್ ಬರ್ದಿದ್ದು 10th ಮತ್ತೆ PUC. ಆ ಟೈಮಲ್ಲಿ ವೀಲ್ ಚೇರ್ ಅಲ್ಲಿ ಹೋಗ್ಬೇಕಿತ್ತಲ್ಲ ನೀವು? ಎಕ್ಸಾಮ್ ಬರೆಯಕ್ ಮಾತ್ರ ಹೋಗಿದ್ದು, ಸ್ಕೂಲ್ಗೆ ಹೋಗಿಲ್ಲ ನಾನು. ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೆ. ಅವಾಗ ನಿಮ್ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾನೆ? ಇಲ್ಲ, ನಾನು ಅಂದ್ರೆ ಮತ್ತೆ ಆ ಸ್ಕೂಲ್ಗೆ ಹೋಗಿಲ್ಲ. ನಾನು ಬೇರೆ ಸ್ಕೂಲ್ ಇಲ್ಲೇ ಲೋಕಲ್ ಆಗಿ ಮಾಡಿದ್ದು. ನಾನು ಪಾವಗಡದಲ್ಲಿ ಓದಿದ್ದಲ್ಲ. PU ಮಾಡಿದ್ದಂಗೆ? PU ಅಷ್ಟೇ ಇಲ್ಲೆಲ್ಲ ಲೋಕಲ್ ಆಗಿ ಇಲ್ಲೇ ಕಾಲೇಜಲ್ಲಿ ಕಟ್ಟಿ ಕರೆಸ್ಪಾಂಡೆನ್ಸ್ ಅಲ್ಲಿ.
ಹೆಂಗೆ ಹೋದ್ರು ಎಜುಕೇಶನ್ಗೆ ಹೋದಾಗ ನಿಮ್ಗೆ ಒಂದು ಫೀಲ್ ಆಗಿರುತ್ತಲ್ಲ ವೀಲ್ ಚೇರಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲ ಏನು ಆ ಥರ ಏನು ಅನಿಸಿಲ್ಲ ನನಗೆ. ಹಾ 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 10th ಸ್ವಲ್ಪ ಕಷ್ಟ ಅನಿಸುತ್ತೆ, ಅವಾಗಿನ್ನ ಅಷ್ಟೊಂದು ಇದಿರಲಿಲ್ಲ. ಅದು 10th ಮಾಡ್ಬೇಕಂತಂದ್ರೂ ಹಿಂಗೆ APT ಹೋದ್ಮೇಲೆ ಮಾಡ್ಕೊಂಡಿದ್ದು ಅದನ್ನು. ಇಲ್ಲ ಓದಬೇಕು ಜೀವನದಲ್ಲಿ 9th ಸ್ಟಾಪ್, ಯಾಕಂದ್ರೆ ಹಿಂಗೆ ಆಯ್ತಲ್ಲ ಏನು ಓದಿ ಅಂತ ದಬ್ಬಾಕ್ಬೇಕು ಮುಂದೆ, ಜೀವನನೇ ಹಿಂಗೆ ಮುಗ್ದೋಗಿದೆ ನಮ್ಮದು. ಇನ್ನೇನು ಓದಿ ನಾವು ಏನು ಮಾಡಬೇಕು ಜೀವನದಲ್ಲಿ ಮುಂದೆ ಅಂತ ಅವಾಗೆಲ್ಲ ಆ ಥರ ಅನ್ಸೋದು. ಯಾವ್ದು ಇದನ್ನ ತಗೊಂಡಿಲ್ಲ? ಇಲ್ಲ ಆರ್ಟ್ಸ್, ಮಾಮೂಲು ಆರ್ಟ್ಸ್ ತಗೊಂಡು ಓದಿದ್ದು. ಆರ್ಟ್ಸ್ ಅಲ್ಲಿ ನೀವು ಏನ್ ಪರ್ಸೆಂಟೇಜ್ ಏನಾದ್ರು ತೆಗೆದು ಪಾಸ್? ಇಲ್ಲ ಮಾಮೂಲು ಜಸ್ಟ್ ಒಂದು 50-60% ಅಷ್ಟೆಲ್ಲ ಅಷ್ಟು. ಆಕ್ಚುಲಿ ನಂಗೆ ಇನ್ನೊಂದು ಡೌಟ್ ಬಂತು. ಏನ್ ಗೊತ್ತಾ, ಯೂಟ್ಯೂಬ್ ಬಗ್ಗೆ ನಿಮ್ಗೆ ಅಷ್ಟೊಂದು ಗೊತ್ತು, ಯಾಕೆ ಇಲ್ಲ ಯೂಟ್ಯೂಬ್ ಯೂಟ್ಯೂಬ್ ಅಂದ್ರೆ ನನ್ಗೆ ಹೆಂಗಪ್ಪ ಅಂತಂದ್ರೆ ಮುಂಚೆ ಚೆನ್ನಾಗಿ ಮನೆಯಲ್ಲೇ ಇರ್ತಿದ್ದಲ್ಲ, ಚೆನ್ನಾಗೆ ಸೋಷಿಯಲ್ ಮೀಡಿಯಾಗಳೆಲ್ಲ ಯೂಟ್ಯೂಬ್ ಎಲ್ಲ ಚೆನ್ನಾಗಿ ನೋಡ್ತಿದ್ದೆ, ಅದ್ರ ಬಗ್ಗೆ ಗೊತ್ತಿತ್ತು, ಮಾಡ್ಬೇಕನ್ನೋದು ಇತ್ತು. ಬಟ್ ಏನಂದ್ರೆ ನಮಗೆ ಈ ಕ್ಯಾಮ್ರಾ ಫಿಯರ್ ಜಾಸ್ತಿ, ಅಂತರ ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ, ಮುಜುಗಾರ. ಹೌದು, ಯಾಕಂದ್ರೆ ಮುಂಚೆನೆ ನಾವು ಸಮಾಜದಲ್ಲಿನೇ ಹೊರಗಡೆ ಬರ್ಬೇಕಂದ್ರೆ ಮುಜುಗಾರ ಇರೋದು. ಅಂತದ್ರಲ್ಲಿ ಈಗಲೂ ಏನೋ ಒಂಥರ ನನಗೆ ಕ್ಯಾಮ್ರಾ ಒಂಥರ ಫೀಲ್, ಒಂಥರ ಏನೋ ಒಂದು ಮುಜುಗಾರ ಆಗುತ್ತೆ. ಬಟ್ ಇಲ್ಲ, ಅದಕ್ಕೂ ಹೇಳ್ಬೇಕಂತ ಅಂದ್ರೆ ನಮ್ಗೆ ಹರ್ಷಣ್ಣ ಅಂತ ಅವರು ನನಗೆ ಒಂದು, ಅವರು ಸ್ಪೈನಲ್ ಕಾರ್ಡ್ ಇಂಜೂರಿ ಅವರೇ, ಅವರು ನನಗೆ ಒಂದು ತುಂಬ ಸಪೋರ್ಟ್ ಮಾಡಿರು. ಇಲ್ಲ ಅಂದರೆ ನನಗೆ ಮುಂಚೆ ಏನಪ್ಪ ಅಂತಂದರೆ ಒಬ್ಬರು ಯೂಟ್ಯೂಬರ್ ಬಂದು ನನಗೆ ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ರು ತೋಟದಲ್ಲಿ. ನಾನು ತೋಟ ಮಾಡಿರೋದು ಸೋಷಿಯಲ್ ಮೀಡಿಯಾ. ಅವ್ರ ನೇಮ್ ಹೇಳ್ಬೋದಾ, ಚಾನಲ್ ನೇಮು? ಅವರು ಕೃಷಿ ಗೆಳೆ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ಅವರು ನಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ವಿಡಿಯೋ ನೋಡಿ ನಿಮ್ಮದು ತೋಟ ಒಂದು ಸ್ವಲ್ಪ ವಿಡಿಯೋ ಮಾಡಬೇಕು ನಿಮ್ಮ ಬಗ್ಗೆ ಮಾತಾಡಿ ಅಂತೆಲ್ಲ ಬಂದಿದ್ರು. ಆ ವಿಡಿಯೋ ಹಾಕಿದ್ಮೇಲೆ ಚೆನ್ನಾಗಿ ಹೋಯ್ತು, ತುಂಬ ಜನ ಫೋನ್ ಮಾಡಿ ಎಲ್ಲ ಮಾತಾಡ್ಸಿದ್ರು ನನಗೆ. ಇಲ್ಲ ನೀವು ಈ ಥರ ಇದ್ರು, ನೀವು ಒಂದು ಕೃಷಿ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಕೆಲಸ, ನಾವು ನಾವೆಲ್ಲ ಚೆನ್ನಾಗಿದ್ದು ನಮ್ಮ ಕೈಲಿ ಆಗಲ್ಲ, ನೀವು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಆ ಕೃಷಿ ಅನ್ನೋ ಒಂದು ಫೀಲ್ಡ್ ತುಂಬ ಕಷ್ಟ, ಒಳ್ಳೇದಾಗಲಿ ಅಂತೆಲ್ಲ ತುಂಬ ಜನ ಫೋನ್ ಮಾಡಿ ಹೇಳಿದ್ರು. ಮತ್ತು ಹಿಂಗೆ ಸ್ಪೈನಲ್ ಕಾರ್ಡ್ ಇಂಜೂರಿ ಅವರೇ ಹರ್ಷಣ್ಣ ಅಂತ ಹೇಳ್ಬಿಟ್ಟು ಅವರು ನನಗೆ ಸ್ವಲ್ಪ ಪರಿಚಯದವರು. ಅವಾಗ ಅವರು ಇಲ್ಲ ಏನಾದ್ರು ನೀನೇ ಒಂದು ಯೂಟ್ಯೂಬ್ ಮಾಡ್ಬೋದಲ್ಲ, ಯೂಟ್ಯೂಬ್ ಚಾನಲ್ ಮಾಡಿ ಅಂತ ಎಲ್ಲ ಪ್ರೋತ್ಸಾಹ ಮಾಡಿರು. ಆಯಿತು ಅಂದ್ರೆ ನನಗೆ ಅವ್ರು ತುಂಬ ಮುಜುಗರ ಇಲ್ಲ, ಅಣ್ಣ ಅವಾಗೆಲ್ಲ ಸ್ವಲ್ಪ ಮೋಟಿವೇಟ್ ಮಾಡಿ ಹೆಲ್ಪ್ ಮಾಡಿದರು ನನಗೆ ತುಂಬ.